ಉಮರ್ ಶರೀಫ್ ಸರ್, ಇಂಟರ್ನ್ಯಾಷನಲ್ ಪ್ರೆಷರು ಯುದ್ಧದ ಮೇಲೆ ಪರಿಣಾಮ ಬೀರಬೇಕು ಅಂತಿರುವಾಗ ಇಂಟರ್ನಲ್ ಪ್ರೆಷರು ಇಂಟರ್ನಲಿ ಯುದ್ಧಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ, ಈಗ ದೇಶವಾಗಿ ಅಥವಾ ಸರ್ಕಾರವಾಗಿ ಭಾರತ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಒಂದು ಸಮುದಾಯ ಕೇವಲ ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ ಅಥವಾ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಣ್ಣೀರು ಹಾಕೋದು, ಪ್ರತಿಭಟನೆಗಳನ್ನು ಮಾಡೋದು, ಅವರ ಮತಗಳ ಓಲೈಕೆಗೋಸ್ಕರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ವಿರೋಧ ಪಕ್ಷಗಳು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತನಾಡೋದು, ಇಂಟರ್ನಲ್ ಪ್ರೆಷರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇದೆಯಾ ಅಂತ. ಇಂಟರ್ನಲ್ ಪ್ರೆಷರ್ ಮಾಡೋ ರೀತಿಯಲ್ಲಿ ಯಾರು ರೋಡ್ಗಿಳಿದು ಏನು ಕೆಲಸ ಮಾಡ್ತಿಲ್ಲ. ಇವತ್ತು ಯಾರು ಡೆಲಿಗೇಷನ್ ಮೂಲಕ ಕೂಡ ಏನು ಮಾತಾಡೋಕ್ಕೆ ಮುಂದೆ ಬಂದಿಲ್ಲ. ಸೊ ಇಂಟರ್ನಲ್ ಪ್ರೆಷರ್ ಕೊಡುವಂಥದ್ದು ಯಾವ ಸಮುದಾಯ ಕೂಡ ಇವತ್ತಿಗೆ ಆ ವಾರನ್ನ ಖಂಡಿಸಿ ಮುಂದೆ ಬಂದಿಲ್ಲ. ಹೌದು, ಏನೋ ಒಂದು ಅವರವರ ಅಭಿಪ್ರಾಯ ಸೆಪ್ರೇಟ್ ಆಗಿದೆ. ಸಜ್ಜಾದ್ ನೊಮಾನಿ ಎನ್ನುವ ಒಂದು ದೊಡ್ಡ ಸ್ಕಾಲರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಅಟ್ಯಾಕ್ ಬಂದು ಶಿಯಾ ಮೇಲೆ ಆಗಿರುವ ಅಟ್ಯಾಕ್ ಇಲ್ಲ, ಇದು ಇಸ್ಲಾಂ ಮೇಲೆ ಆಗಿರುವ ಅಟ್ಯಾಕ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮೌಲಾನಾ ಮಕ್ಸೂದ್ ಇಮ್ರಾನ್ ರಶಾದಿ ಇವರು ಕೂಡ ಒಂದು ಸುನ್ನಿ ಸ್ಕಾಲರ್ಸ್, ಅಂದರೆ ಇವರೆಲ್ಲ ಸುನ್ನಿ ಸ್ಕಾಲರ್ಸು. ಅವ್ರು ಏನು ಹೇಳ್ಕೊತಿದ್ರೆ, ಇವಾಗ ಶಿಯಾ ಮೇಲೆ ಅವ್ರು ಮಾಡಿರೋ ದಾಳಿ, ಅವ್ರು ಶಿಯಾ ಎನ್ನುವ ಕಾರಣಕ್ಕೆ ಅವ್ರು ದಾಳಿ ಮಾಡಿಲ್ಲ, ಅಲ್ಲಿರತಕ್ಕಂಥ ಒಂದು ಮುಸ್ಲಿಂ ಹೆಸರಿನಲ್ಲಿ ಒಂದು ರಾಷ್ಟ್ರ ಇರುವಾಗ ಅದನ್ನು ಅಟ್ಯಾಕ್ ಮಾಡಿದಾರೆ ಅಂತ ಹಂಗೆ ನೋಡ್ತಾ ಇದ್ದಾರೆ. ದಟ್ ಈಸ್ ದೇರ್ ಲೈನ್ ಆಫ್ ಥಿಂಕಿಂಗ್. ಬಟ್ ಅಟ್ ದ ಎಂಡ್ ಆಫ್ ದ ಶಿಯಾ ಇಸ್ ಅ ಮುಸ್ಲಿಂ ಕಂಟ್ರಿ. ನೋಡಿ, ಶಿಯಾಗೂ ನಮಗೂ ಎಷ್ಟು, ನಾನು ಕೇಳಿದ್ದು ಮುಸಲ್ಮಾನ್ ಅನ್ನೋ ಫ್ಯಾಕ್ಟರಿಗೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಸತ್ಯಾನ ಅಂತ. ಇಲ್ಲ, ನನ್ನ ಪ್ರಕಾರ ಇಲ್ಲ. ಯಾಕೆ ಅಂತಂದ್ರೆ, ಹಾಗೆ ಇದ್ರೆ ಜಗತ್ನಲ್ಲಿ 50ಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿದಾವೆ. ಇಸ್ರೇಲ್ ಎಲ್ಲದ್ರ ಮೇಲೆ ಅಥವಾ ಯಾರು ಅನ್ಸುತ್ತೋ ಅವ್ರ ಮೇಲೆಲ್ಲ ಮಾಡ್ಬಿಡ್ಬೋದಾಗಿತ್ತು. ಅವ್ರಿಗೆ ಯಾರಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆಯೋ, ತಮ್ಮ ಸರ್ವೈವಲ್ಗೆ ತೊಂದರೆ ಆಗ್ತಿದ್ಯೋ ಅಂತ ಲೆಬನನ್ ಮೇಲೆ ಮಾಡ್ತಾರೆ, ಅಂತ ಸಿರಿಯಾದಲ್ಲಿ ಒಂದಿಷ್ಟು ಮಿಲಿಟೆಂಟ್ಸ್ ಮೇಲೆ ಮಾಡ್ತಾರೆ, ಹಾಗೇನೆ ಇರಾನ್ ಮೇಲೆ ಮಾಡ್ತಾರೆ. ಅದರಲ್ಲಿ ಒಂದು ಹಾಫ್ ಪಾಯಿಂಟ್ ನಾನು ಒಪ್ಕೊಳ್ತೀನಿ ಅದರಲ್ಲಿ. ಬಟ್ ಅದರ ಜೊತೆ ಇನ್ನೊಂದು ವಿಷಯ ಇದೆ. ಗಾಜಾನಲ್ಲಿ ಅಟ್ಯಾಕ್ ನಡೆಯುವಾಗ ಆವಾಗ ಇಡೀ ಸುನ್ನಿ ಫ್ಯಾಕ್ಷನ್ಸ್ಗಳು ಎಷ್ಟೋ ಇತ್ತು, ನಿಮ್ಗೆ ಗೊತ್ತಿದೆ. ಸೌದಿ ಅರೇಬಿಯಾ ಇದೆ, ಮತ್ತು ಮಲೇಷ್ಯಾ, ಎಲ್ಲ ಕಡೆನೂ ಇದ್ದಾರೆ. ಬಟ್ ಯಾರು ಅಷ್ಟು ವೋಕಲ್ ಆಗಿ ಡೈರೆಕ್ಟ್ ಆಗಿ ಲೈಕ್ ಇರಾನ್ ಮಾತಾಡಿಲ್ಲ. ಸೊ ಬೆಂಬಲಕ್ಕೆ ನಿಂತಿರೋರು ಯಾರಂದರೆ ಇರಾನ್ ಅಂತ ಎಲ್ಲರಿಗೂ ಗೊತ್ತಾಗಿರುವಾಗ, ಇವಾಗ ಇರಾನ್ ಬಂದು ಇಡೀ ಗಾಜಾನಲ್ಲಿ ಇರತಕ್ಕಂತಹ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಿರೋ ಒಂದು ರೂಲರ್ ಅಂತ ಹೇಳುವಾಗ, ಇವಾಗ ಟೋಟಲ್ ಸಿಂಪತಿ ಅವ್ರ ಕಡೆ ಬಂದ್ಬಿಟ್ಟಿದೆ. ಇದು ಒಂದು ಫ್ಯಾಕ್ಟ್ ಇರೋದು. ಮತ್ತು ಇದ್ರ ನಂತರ ನೀವು ನೋಡೋಕೆ ಹೋದರೆ ದೇ ವಿಲ್ ಹಿಟ್ ಆ್ಯಂಡ್ ದೇ ವಿಲ್ ರನ್ ಅವೇ ಅಂತ ಒಂದು ಕಾನ್ಸೆಪ್ಟು, ಭಯ ಮಾತ್ರ ತೋರಿಸ್ಬೇಕಂತ. ಬಟ್ ಇದು ಭಯ ಬಂದು ಇರಾನ್ಗೆ ವರ್ಕೌಟ್ ಆಗತ್ತಾ ಅಂತ ನೋಡೋಕೆ ಹೋದರೆ, ಇರಾನಿಯನ್ ಜನರಲ್ ಬೆಹಮನ್ ಕರ್ಗಾರ್ ಎನ್ನುವರು NBCನಲ್ಲಿ ಇಂಟರ್ವ್ಯೂ ಕೊಡುತ್ತಿರುವಾಗ ಒಂದು ಪ್ರಶ್ನೆ ಬರ್ತಾರೆ, ಏನು ನೀವೇನು ಅಮೇರಿಕಾಗೆ ಭಯ ಪಡ್ತಿದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅವಾಗ ಇವ್ರು ಹೇಳ್ಕೊಳ್ತಾರೆ, ವಿ ಡೋಂಟ್ ಫಿಯರ್ ಡೆತ್, ನಾವು ಭಯ ಪಡೋದಿಲ್ಲ ಸಾಯೋಕ್ಕೆ. 95% ಆಫ್ ದಿ ಮಿಲಿಟರಿ ವಿ ಹ್ಯಾವ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್. ಅಂದರೆ ಅವ್ರ ಜೊತೆಗಿರುವವರು ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸು ಬೇರೆ ಟೈಮ್ನಲ್ಲಿ ಇವ್ರು ಏನು ಮಾಡ್ತಂದ್ರೆ ಬೇರೆ ಬೇರೆ ನ್ಯೂ ಟೆಕ್ನಾಲಜಿನ ಕಂಡುಹಿಡಿದು ವೆಪನ್ಸನ್ನು ರೆಡಿ ಮಾಡೋದೇ ಅವ್ರ ಕೆಲಸ. ಸೊ ಹಾಗಾಗಿ 6 lakh ಆರ್ಮಿ ಆ್ಯಂಡ್ 3 lakhs ಇನ್ ರಿಸರ್ವ್ನಲ್ಲಿ ಇಟ್ಕೊಂಡಿರುವ ಹೈಲಿ ಕ್ವಾಲಿಫೈಡ್ ಒಂದು ಏನು ಹೇಳೋದು ಅಫಿಷಿಯಲ್ ಟೀಮ್ ಇದು. ಇಟ್ ಇಸ್ ನಾಟ್ ಲೈಕ್ ನೀವು ಅಫ್ಘಾನಿಸ್ತಾನ ನೋಡ್ತೀರಾ, ಭಾಳ ಕ್ರೂಡ್ ಆ್ಯಂಡ್ ರಾ ಆ್ಯಂಡ್ ರೂಡಿಮೆಂಟ್ರಿ ಆಗಿ ನೋಡ್ತೀರಾ. ಇಲ್ಲ ಪಾಕಿಸ್ತಾನ ನೋಡಿದ್ರು ಕೂಡ ಒಂಥರ ಹೇವೈರ್, ಅವ್ರು ಥಿಂಕ್ ಮಾಡೋದೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ಬಟ್ ಇರಾನ್ ಹ್ಯಾಸ್ ಗಾಟ್ ಅ ವೆರಿ ಲಾಂಗ್ ಹೆರಿಟೇಜ್. ಅಂದರೆ ಇವ್ರು ಬರೀ ಸುಮ್ಮನೆ ಏನೋ ಮುಸ್ಲಿಂ ಅಂತ ಹೇಳೋ ಕಾರಣಕ್ಕೋಸ್ಕರ ಇವರು ಇಷ್ಟು ಬಲಶಾಲಿ ಇಲ್ಲ. ಇವರು ಪರ್ಷಿಯನ್ಸ್ ಇದ್ದಾರೆ. ಪರ್ಷಿಯನ್ಸ್ ವರ್ ವೆರಿ ಸ್ಟ್ರಾಂಗ್ ರೂಲರ್ಸ್. ನೀವು ಹೇಳ್ತಿರೋದು ಅಂದ್ರೆ ಮಿಲಿಟರಿ ಕೆಪಾಸಿಟಿಯನ್ನ ಒಪ್ಕೊಳ್ತಾ, ಬಟ್ ಆ ಮಿಲಿಟರಿಯನ್ನ ಕಂಟ್ರೋಲ್ ಮಾಡ್ತಿರುವ ಆಳುವವರು ಏನಿದ್ದಾರಲ್ಲ ಅವರ ಕಟ್ಟರ್ಪಂಥೀಯವಾದ ಇದೆಯಲ್ಲ, ಇದನ್ನು ಕೂಡ ಒಪ್ಲಿಕ್ಕೆ ಸಾಧ್ಯನಾ ಸರ್? ಮಿಲಿಟರಿ ಅವರು ಹೈರಾರ್ಕಿ ಕೂಡ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಿರುವಾಗ ಇವರು ಹೌತಿ, ಹೆಜ್ಬುಲ್ಲಾ, ಹಮಾಸು ಜೊತೆಯಲ್ಲೇ IRGC ಏನು ವ್ಯತ್ಯಾಸ ಕಾಣ್ತಾ ಇದೆ? ಇದರಲ್ಲಿ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಅವರಿಬ್ಬರು ಬಂದು 2 naughty children in the society. ನೋಡಿ, ಫಸ್ಟ್ ನಾನು ಬಂದು ಇರಾನ್ ಬಂದು ನಾಟಿ ಚೈಲ್ಡ್ ಇನ್ ಕ್ಲಾಸ್, ಇಸ್ರೇಲ್ ಕೂಡ ನಾಟಿ ಚೈಲ್ಡ್ ಇನ್ ದ ಸೊಸೈಟಿ. ಯಾಕೆ ಹೇಳ್ಕೊಳ್ತೀನಿ ನೋಡಿ, ಇಸ್ರೇಲ್ಗೆ ಗ್ರೇಟರ್ ಇಸ್ರೇಲ್ ಫಾರ್ಮ್ ಮಾಡೋಕ್ಕೆ ಬಹಳ ಆಸಕ್ತಿ ಇದೆ. ಮತ್ತೆ US ಏನು ಮಾಡುತ್ತಂದ್ರೆ ಅಲ್ಲಿರತಕ್ಕಂಥ ಫ್ಯಾಕ್ಷನ್ಸ್ ಜೊತೆಗೇನೆ ಫೈಟ್ ಮಾಡೋಕ್ಕೆ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕುರ್ಡ್ಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ, ನೀವು ಹೋಗಿ ಡೈರೆಕ್ಟ್ ಆಗಿ ಫೈಟ್ ಮಾಡಿ ಇರಾನ್ ಜೊತೆಗೆ. ಯಾಕಂದ್ರೆ ಇವರು ಡೈರೆಕ್ಟ್ ಆಗಿ ನೆಲಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇವ್ರು ಏನೇ ಇದ್ರು ವಿಮಾನದಲ್ಲಿ ಹೋಗ್ತಾ ಫೈರ್ ಮಾಡೋದು ಬಹಳ ಈಸಿ. ಬಟ್ ಆನ್ ಗ್ರೌಂಡ್ ದೇ ಕೆನಾಟ್ ಫೇಸ್ ಇರಾನ್ ಅಂತ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇವಾಗ. ಯಾಕಂತಂದ್ರೆ ದೇ ಆರ್ ವೆರಿ ವೆರಿ ಫೆರೋಷಿಯಸ್. ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ಜನರಲ್ ಕೊಟ್ಟಿರೋ ಸ್ಟೇಟ್ಮೆಂಟ್, ಹೌ ಕ್ಯಾನ್ ಯು ಫೈಟ್ ಅನ್ ಎನಿಮಿ ಹೂ ಲುಕ್ಸ್ ಇನ್ ಟು ದ ಬ್ಯಾರಲ್ ಆಫ್ ದಿ ಗನ್ ಅಂಡ್ ಸೀಸ್ ಪ್ಯಾರಡೈಸ್ ಇನ್ ಇಟ್. ನನ್ಗೆ ಅರ್ಥ ಆಯ್ತು ಸರ್. ಕೆಲವರು ನಿಮ್ಮ ಈ ಸ್ಟೇಟ್ಮೆಂಟ್ ಬೇರೆ ತರ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನಿಮಗೆ
ರಿಲಿಜಿಯಸ್ಲಿ ಬೋಧನೆ ಮಾಡಿರೋದು ಈ ವಿಚಾರ ಕನೆಕ್ಟ್ ಆಗ್ತಾ ಖಂಡಿತ ಇದೆಯಾ ಅಂತ ಖಂಡಿತ ಅದನ್ನ ನಾನು ಕ್ಲಿಯರ್ ಅದು ನೀವು ಕ್ಲಿಯರ್ ಮಾಡಲೇಬೇಕು ಸರ್. ಇಲ್ಲ ಅಂತಂದ್ರೆ ಬೇರೆಯವ್ರನ್ನ ಕೊಲ್ಲೋದು ಸ್ವರ್ಗದಂತೆ ಕಾಣುತ್ತೆ ಅನ್ನೋ ತುಂಬಾ ಡೇಂಜರಸ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಸಂಪೂರ್ಣವಾಗಿ ಹೇಳ್ಕೊಳ್ತೀನಿ ನೋಡಿ, ಯುದ್ಧಕ್ಕೆ ನಾವು ಇಷ್ಟಪಡೋದಿಲ್ಲ, ಆದ್ರೆ ಯುದ್ಧ ಅಂತ ಬಂದ್ಬಿಟ್ರೆ ಹಿಂಜರುಗುದಿಲ್ಲ. ಯುದ್ಧ ಅಂತ ಬಂದ್ಬಿಟ್ರೆ ನಾವು ಆರ್ಮಿನಲ್ಲಿ ಇರ್ಬೇಕಂತಿಲ್ಲ, ಒಬ್ಬೊಬ್ಬ ವ್ಯಕ್ತಿ ಕೂಡ ಅವನು ಯುದ್ಧದ ಮೈದಾನದಲ್ಲಿ ಇಳಿದು ಬಿಡ್ತಾನೆ. ಇನ್ನೊಂದು ಚಿಕ್ಕ ಪ್ರಶ್ನೆ For the right cause under the leader. Right and wrong in the context of humanity. ಖಂಡಿತ ಅದೇ ಹೇಳೋದು, ಯುದ್ಧಕ್ಕೆ ನಾವು ಇಷ್ಟಪಡೋದಿಲ್ಲ. ವಿ ವಾಂಟ್ ಅವಾಯ್ಡ್, ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್. ಬಟ್ ಒಂದು ವಿಷಯ, ಥ್ಯಾಂಕ್ ಯು, ನೀವು ಲೀಡ್ ಮಾಡಿದ್ರಿ ನನ್ನ ನೆಕ್ಸ್ಟ್ ಪ್ರಶ್ನೆಗೆ. ಒಂದು ಪ್ರಶ್ನೆ ಒಂದು ಕೇಳ್ಕೊಂಡು ಪುಟ್ ಪ್ರಶ್ನೆ ನಿಮ್ಮ ಹತ್ರಕ್ಕೆ ಬರ್ತೀನಿ ಸರ್. ವಾಪಸ್ಸು ಬಂದೆ ಸರ್. ಉಮರ್ ಶರೀಫ್ ಸರ್, ನಾನು ಹೆಸರು ಮಾಡ್ತೆ, ಬಹುಶಃ ನಿಮಗೇನೆ ಕಳೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕೇಳಿದ್ದೆ. ಇರಾನ್ನ ರಿಲಿಜಿಯಸ್ ಲೀಡರ್ ಒಬ್ರು ಹೇಳ್ತಾರೆ, ನಾವಿನ್ನು ಟ್ರಂಪ್ನ ರಕ್ತ ಕಾಣೋವರೆಗೂ ಕೂಡ ಯುದ್ಧವನ್ನ ಮುಂದುವರಿಸಬೇಕು ಅಂತ ಹೇಳಿ. ಇದು ಯಾವುದೋ ಒಂದು ದೇಶದ ಮಿಲಿಟರಿಗೆ ಕೊಡೋ ಕಮಾಂಡ್ ರೀತಿಯಲ್ಲಿ ಕಾಣಿಸ್ತಿಲ್ಲ ಸರ್. ದಿಸ್ ಇಸ್ ಪ್ಯೂರ್ಲಿ, ಇದು ಕೇವಲ ಇರಾನ್ನಲ್ಲಿರ್ತಕ್ಕಂಥ ಶಿಯಾ ಮುಸ್ಲಿಮರಿಗೆ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರಿಗೂ ಹೊಡೆಸಲಾಗ್ತಾ ಇರುವ ಫತ್ವಾ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಅಂದ್ರೆ ಇದು ಯುದ್ಧ ಜಾಗತಿಕವಾಗಿ 2 ರಾಷ್ಟ್ರಗಳ ಜೊತೆನೋ ಅಥವಾ ಒಂದು ರಾಷ್ಟ್ರ ವರ್ಸಸ್ 10 ರಾಷ್ಟ್ರಗಳ ನಡುವೆ ನಡೀತಿರುವಾಗ ನಾವು ರಿಲಿಜಿಯಸ್ ಫೈಟ್ ಆಗಿ ಮಾಡ್ತೀವಿ ಇದನ್ನ ಅನ್ನೋ ಪ್ರಯತ್ನವನ್ನು ನೀವು ಒಪ್ತೀರಾ? ನೋಡಿ, ಫ್ರಮ್ ಹಿಸ್ ಪಾಯಿಂಟ್ ಆಫ್ ವ್ಯೂ, ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮ್ಮ ವಿರೋಧಿಯನ್ನ ನೀವು ಕೊಂದಾಕಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮ್ಮ ಲೀಡರ್ ಇವತ್ತಿಗೆ ಮೋದಿ. ನೋಡಿ, ನಮ್ಮ ಲೀಡರ್ ಇವತ್ತು ಯಾರಿಗೆ ಅಂದ್ರೆ ಇಡೀ ಮುಸ್ಲಿಂ ಸಮಾಜಕ್ಕೂ ಕೂಡ ನಮ್ಗಿರೋದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನಮ್ಮ ಲೀಡರ್ ಆಗಿದ್ದಾರೆ. ಸೊ ನಾವ್ ಏನೇ ಮಾಡಿದ್ರು ನಮ್ಮ ಲೀಡರ್ಶಿಪ್ಗೆ ವಿರುದ್ಧವಾಗಿ ಏನು ಮಾಡಕ್ಕಾಗೋದಿಲ್ಲ, ಮಾಡೋದು ಇಲ್ಲ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೋಡಿ, ಸಿಸ್ಟಮ್ ಅನ್ನ ಯಾವತ್ತಿಗೂ ನಾವು ಒಡೆದಾಕ್ಬಿಟ್ಟು ಏನೋ ಒಂದು ಸ್ಥಾಪನೆ ಮಾಡಕ್ಕೆ ಅಂತ ಮುಂದೆ ಬರೋರು ಮುಸಲ್ಮಾನರಲ್ಲ. ಮಾಡೋರು ಯಾರಿದ್ದಾರೆ ಅಂದ್ರೆ ಅಲ್ಲಿ ಇರತಕ್ಕಂಥ ಅಲ್ ಖೈದಾ ಇರ್ಬೋದು, ಇಲ್ಲ ಇನ್ನೊಂದು ಕಡೆ ಅಲ್ಲಿ ಹೂತೀಸ್ ಇರ್ಬೋದು, ಇವ್ರು ಮಾಡೋದು ಮಿಲಿಷಿಯಾ ಆಪರೇಷನ್. ಬಟ್ ನಾವು ಎಲ್ಲಿಂದ ನಾವು ವಿ ಟೇಕ್ ಎಂಕರೇಜ್ಮೆಂಟ್ ಅಂದ್ರೆ ನೋಡಿ, ಸೌದಿ ಅರೇಬಿಯಾ ನೋಡಿ, ಮಲೇಷಿಯಾ ನೋಡಿ, ಇಂಡೋನೇಷಿಯಾ ನೋಡಿ, ಎಲ್ಲರಿಗೂ ಒಂದು ಸಿಸ್ಟಮ್ ಇರ್ತದೆ. ಸಿಸ್ಟಮ್ ಅಡಿಯಲ್ಲಿ ನಾವು ಎಲ್ಲವನ್ನು ಮಾಡ್ಬೇಕಾಗಿರುತ್ತೆ. ಅದನ್ನ ಏನೇ ಮಾಡ್ಬೇಕಂದ್ರೆ ಕಾಂಟ್ರಾಡಿಕ್ಟರಿ ಆಗ್ಲಿಲ್ವಾ ಸರ್? ನೋಡ್ಲಿಕ್ಕೆ ಸೌದಿ ಬೇಕು, ಬೆಂಬಲಿಸ್ಲಿಕ್ಕೆ ಇರಾನ್ ಬೇಕು. ಇವಾಗೇನಂದ್ರೆ ಸೌದಿ ಒಂದು ವೇಳೆ ಗಾಜಾಗೋಸ್ಕರ ಅಲ್ಲಿ ಇರತಕ್ಕಂಥ 65,000 ಜನರು ಸತ್ತೋದ್ರಲ್ಲ, ಅವ್ರಿಗೋಸ್ಕರ ನಿಲುವನ್ನು ತಗೊಂಡಿದ್ದಾರೆ, ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್. ಇಡೀ ಭಾರತದ ಮುಸ್ಲಿಂ ಮಾತ್ರ ಇಲ್ಲ, ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡ್ತಿದ್ರು. ಈಗ ಏನಾಗ್ತಿದೆ, ಇರಾನ್ ಬಂದು ಈ ಒಂದು ವಿಚಾರಕ್ಕೋಸ್ಕರ ಹಿ ಇಸ್ ಬಿಲ್ಡಿಂಗ್ ಅ ಕೈಂಡ್ ಆಫ್ ಅ ಸಿಂಪತಿ. ನಾನು ಅವ್ರು ಸರಿಗಿದ್ದಾರೆ ಅಂತ ಹೇಳಕ್ ಹೋಗ್ತಿಲ್ಲ, ಅವನು ಬಂದು ಏನ್ ಮಾಡ್ಕೊಂಡಿದ್ದಾನೆ, ಅವನೊಂದು ರೋಲ್ ಮಾಡ್ತಾರೆ ತೋರಿಸ್ಕೊಳ್ತಿದ್ದಾರೆ. ವಿಶ್ಲೇಷಣೆಗಳನ್ನ ವೀಕ್ಷಕರಿಗೆ ಬಿಡ್ತಾ, ಚಂಬಿ ಸರ್ ನಿಮ್ಗೆ ಹಾಗೆ ಫಟ್ಕೆ ಸರ್ಗೆ ಕಾಮನ್ ಪ್ರಶ್ನೆ, ಅದಾದ್ಮೇಲೆ ಶರೀಫ್ ಸರ್ ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅಮೆರಿಕಾದ ಈ ಎಲ್ಲಾ ದೇಶದ ಇಂಟರ್ನಲ್ ಅಫೇರ್ಸ್ ನಲ್ಲೂ ಕೂಡ ಮೂಗು ತೂರಿಸುವ ಚಾಳಿಯನ್ನ ಬ್ರೇಕ್ ಹಾಕುವ ಅನಿವಾರ್ಯತೆ ಇಲ್ವಾ? ಫಾರ್ ಎಕ್ಸಾಂಪಲ್, ಇರಾನ್ ವಿಚಾರದಲ್ಲೂ ಕೂಡ ವೆನ್ ಟಾಕ್ಸ್ ವಾಸ್ ಗೋಯಿಂಗ್ ಆನ್, ಬೈಲ್ಯಾಟ್ರಲ್ ಮಾತುಕತೆ ಆಗ್ತಾ ಇರುವಾಗ್ಲೇನೆ ನಾವು ಹೋಗಿ ದಾಳಿ ಮಾಡ್ತೀವಿ ಅನ್ನೋ ಮನಸ್ಥಿತಿ, ಹೀಗೆ ಬಿಟ್ಬಿಟ್ರೆ ಮುಂದೆ ಏನಾಗಬಹುದು?